ಎಲ್ಲರಿಗೂ. ಇವತ್ತು ತುಂಬ ದಿವಸದಿಂದ ಬರಬೇಕು ಅಂತ ತುಂಬ ಪೆಂಡಿಂಗಲ್ಲಿ ಇಟ್ಕೊಂಡಿದ್ದು ಮಾಲ್ ಅಂದರೆ ಲೂಲು ಮಾಲ್. ಇದು ಬಂದು ಫಸ್ಟು ಸೂಪರ್ ಮಾರ್ಕೆಟ್ ಆಗಿತ್ತಂತೆ, ಬೆಂಗಳೂರಲ್ಲಿರೋವಂಥದ್ದು ಲೂಲು ಮಾಲು. ಇದು ಯಾರು ಕಟ್ಸಿದ್ದಾರೆ ಅಂತ ನಿಮ್ಗೇನಾದ್ರು ಗೆಸ್ ಮಾಡ್ತೀರಾ? ಇದು DK ಶಿವಕುಮಾರ್ ಅವರು ಕಟ್ಸಿರೋ ಅಂಥದ್ದಂತೆ. ನನಗೂ ಗೊತ್ತಿರಲಿಲ್ಲ. ಹೇಳ್ತಾಯಿದ್ರು ತುಂಬ ದಿವಸದಿಂದ DK ಶಿವಕುಮಾರ್ ಅವ್ರದ್ದು ಲೂಲು ಮಾಲು ಚೆನ್ನಾಗಿದೆ, ಮಿನಿ ವಂಡ್ರಲಾ ಥರ ಐತೆ ಅಂತ ಹೇಳ್ತಾಯಿದ್ರು. ಬಟ್ ನಾನು ಯಾವತ್ತೂ ಬಂದಿರಲಿಲ್ಲ. ಬರಬೇಕು ಅಂದಾಗೆಲ್ಲ ಸ್ವಲ್ಪ ಟೈಮ್ ಅಡ್ಜಸ್ಟ್ ಆಗ್ತಾ ಇರಲಿಲ್ಲ. ಹಂಗೆ ನಾನಿರೋ ಕಡೆಯಿಂದ ಇಲ್ಲಿಗೆ ಬರೋಕ್ಕೆ ಸ್ವಲ್ಪ ದೂರ ಆಗುತ್ತೆ, ಹಂಗಾಗಿ ನಾನು ಬಂದಿರಲಿಲ್ಲ. ಈಗ ಬಂದಿರೋದು ಲೂಲು ಮಾಲ್ ಕಡೆಗೆ ಬಂದಿದ್ದೀನಿ. ಗೊತ್ತಿಲ್ಲ ಒಳಗಡೆ ಹೋಗಿ ಏನೇನು ಉರ್ಮಂಡೆ ಆಗುತ್ತೋ, ಏನೇನು ಬರೆ ಹಾಕ್ತಾರೋ ನನಗಂತೂ ಗೊತ್ತಿಲ್ಲ. ಜೊತೆಲಿ ನನ್ನ ಮಗನ ಬೇರೆ ಕರ್ಕೊಂಬಂದ್ಬಿಟ್ಟಿದ್ದೀನಿ. ನನ್ನ ಮಗಳು ಚಿಕ್ಕವಳು ಬಂದಿಲ್ಲ, ಕೂತ್ಕೊಂಡಿದ್ದೇನೆ ಇಲ್ಲಿ. ನೋಡೋಣ ಒಳಗಡೆ ಹೋಗ್ತಾ ಯಾವ್ಯಾವ ಥರ ಆತೈತೆ, ಎಷ್ಟು ಖರ್ಚಾಗ್ತೈತೆ ಅಂತ ಎಲ್ಲ ಹೇಳ್ತೀನಿ. ಅವನು ಒಂದು ಕನಸಿನ ಮೂಟೆನೇ ಇಕ್ಕೊಂಬಂದ್ಬಿಟ್ಟವನೆ, ಹಂಗಾಡಬೇಕು ಹಿಂಗಾಡಬೇಕು ಅಂತ ದೊಡ್ಡ ಕನಸಿನ ಮೂಟೆನೇ ಇಕ್ಕೊಂಬಂದವನೆ. ನೋಡೋಣ ಒಳಗಡೆ ಹೋಗಿ ಎಷ್ಟೆಷ್ಟು ಬರೆ ಹಾಕಿಸ್ತಾನೋ ನನ್ನ ಕೈಯಲ್ಲಿ ಗೊತ್ತಿಲ್ಲ. ನಿಮ್ಗೆ ಹೋಗ್ತಾ ಎಲ್ಲ ಪೂರ್ತಿಯಾಗಿ ಡೀಟೇಲ್ಸಾಗಿ ತೋರಿಸ್ತೀನಿ. ಬನ್ನಿ ಒಳಗಡೆ ಹೋಗೋಣ. ಒಳಗಡೆ ಬಂದಾಯಿತು. ಒಳಗಡೆ ಸೆಲ್ಫಿ ಸ್ಟಿಕ್ ಅಲೋ ಮಾಡಲಿಲ್ಲ. ಹಿಂಗೇನೇ ಫೋನ್ನ ಹಿಡ್ಕೊಂಡು ಮಾಡ್ತಾಯಿದ್ದೀನಿ. ನನ್ನ ಹಿಂದೆ ಕಾಣಿಸ್ತಾ ಇರೋದು ಎಂಟ್ರೆನ್ಸಲ್ಲಿ ಟ್ರೆಂಡ್ಸು ನಿಮ್ಗೆ ಉಲ್ಟಾ ಕಾಣಿಸ್ತಾ ಇದೆ. ಆಮೇಲೆ ಈ ಕಡೆ ಕಾಣಿಸ್ತಾ ಇರೋದು ಇಲ್ಲಿ ಏನೋ ಕಾರ್ನ ಇಟ್ಕೊಂಡಿದ್ದಾರೆ, ಯಾವ ಥರ ಅಂತ ಗೊತ್ತಿಲ್ಲ. ನಾನು ಈ ಕಡೆ ತೋರಿಸ್ತೀನಿ. ಒಳಗಡೆ ಇಲ್ಲೇನೋ ಕುಕ್ಕಿ ಮ್ಯಾನ್ ಅಂತ ಇಟ್ಕೊಂಡಿದ್ದಾರೆ. ಆಮೇಲೆ ಇಲ್ಲೇನೋ ಓಲ್ಡ್ ಸ್ಟೋನ್, ಇಲ್ಲೇನು ನೋಡ್ತವ್ರೆ ನೋಡೋಣ. ಸರ್ಚ್. ನಾನೊಂದು ನಿಮಗೆ ಏಷ್ಯನ್ ಮಾಲ್ಗೆ ಹೋಗಿದ್ದೆ ಗೊತ್ತಾ, ಅಲ್ಲಿ ಸೇಮ್ ಇದೇ ಥರನೇ ಇಟ್ಟಿರು. ನಾವು ಎಲ್ಲಿಗೆ ಹೋಗ್ಬೋದು ಅಂತ ಇದೆ. ಇಲ್ಲಿ ನೋಡ್ತಾ ಇರ್ಬೋದು ಫ್ಯಾಷನ್ನು, ಸಲೂನು, ಮೆನ್ಸ್ ವೇರು, ಜ್ಯುವೆಲರಿ, ಐವೇರು, ಫುಡ್ ಕೋರ್ಟು ಎಲ್ಲನೂ ಇಲ್ಲಿದೆ. ಸಿನಿಮಾ, ರೆಸ್ಟೋರೆಂಟು, ಕೆಫೆ ಪ್ರತಿಯೊಂದು ಇಲ್ಲಿದೆ. ಯಾವುದಕ್ಕೆ ಬೇಕಾದ್ರೆ ನೀವು ಚೂಸ್ ಮಾಡ್ಕೊಂಡು ಇಲ್ಲಿ ಹೋಗ್ಬೋದು. ಇದು ಪರ್ಫ್ಯೂಮು ಹಾಕೊಳ್ಳೋವಂಥದ್ದು. ನೀವು ಯಾವ ಥರ ಸ್ಮೆಲ್ ಬೇಕೋ ಅದೇ ಥರ ಮಾಡಿಕೊಡ್ತಾರಂತೆ. ಯಾರಾದರೂ ಬಂದರೆ ನನಗಂತೂ ಸ್ಮೆಲ್ ಇಷ್ಟ ಆಗಲ್ಲ, ಬೇಕಾದವರು ಬಂದು ತಗೊಂಡೋಗಿ. ಒಂದು ನಿಮಗೆ ಗ್ರಾಸರೀಸ್ ಐಟಮ್ಸು ಎಲ್ಲನೂ ಸಿಗುತ್ತೆ. ನಿಮ್ಗೆ ಏನು ಬೇಕೋ ಎಲ್ಲ ಮನೆಗೆ ಐಟಮ್ಸ್ಗಳು ಏನು ಸಿಗುತ್ತೋ ಅದೆಲ್ಲ ಹೀಗೆ ಫಸ್ಟ್ ಫ್ಲೋರಲ್ಲೇ ಸಿಗೋದು. ಹೈಪರ್ ಮಾರ್ಕೆಟ್, ಫಸ್ಟು ಹೈಪರ್ ಮಾರ್ಕೆಟ್ ಆಗಿದ್ದಂತೆ. ಏನ್ರಿ ಜನ ಇಲ್ಲಿ ಬರ್ತಾರೆ, ಎಷ್ಟು ಮೇಲೆ ನೋಡಿ. ನೋಡ್ತಾ ಇದ್ದೀರಲ್ಲ, ಒಳಗಡೆ ಸೇಮು ನಾನು ಏಷ್ಯನ್ ಮಾಲು ಯಾವ ರೀತಿ ಇತ್ತು ಸೇಮ್ ಡಿಟೋನು ಇದೇ ಥರನೇ ಇರೋವಂಥದ್ದು. ಸ್ವಲ್ಪ ಅದು ಇನ್ನೂ ಈಗ ಹೊಸ್ದಾಗಿ ಸ್ಟಾರ್ಟ್ ಆಗಿರೋದ್ರಿಂದ ಇನ್ನೂ ಸ್ವಲ್ಪ ಚೆನ್ನಾಗಿದೆ. ಬಟ್ ಇದು ಸ್ವಲ್ಪ ಹಳೇದಾಗಿರೋದ್ರಿಂದ ಇದು ಆಲ್ರೆಡಿ ಓಪನ್ ಆಗಿ ಒಂದು ಎರಡು ವರ್ಷ 3 ವರ್ಷ ಆಗಿರೋದು. ಸೇಮ್ ಅದೇ ಥರ ಇರೋದ್ರಿಂದ ಎಲ್ಲ ಆ್ಯಸ್ ಇಟ್ ಈಸ್ ಹಂಗೆ ಇದೆ. ಸ್ವಲ್ಪ ಅದು ಹೊಸದಾಗಿ ಸ್ಟಾರ್ಟ್ ಆಗಿರೋದ್ರಿಂದ, ಅದು ಸ್ವಲ್ಪ ಹೊಸತನ ಇರೋದ್ರಿಂದ, ಇದರಲ್ಲಿ ಸ್ವಲ್ಪ ಒಂದು 2-3 ವರ್ಷ ಆಗಿರೋದ್ರಿಂದ ಇದು ಸ್ವಲ್ಪ ಹಳೇದು ಥರ ಕಾಣಿಸ್ತಾ ಇರೋದು ಅಷ್ಟೇ. ಬಟ್ ಚೇಂಜಸ್ ಏನೂ ಇಲ್ಲ. ನಾವಿಲ್ಲಿಗೆ ಬಂದಾಗ ಒಳಗಡೆ
ಸೆಲ್ಫಿ ಸ್ಟಿಕ್ಕು ಬಳಸೋ ಹಾಗಿಲ್ಲ ಅಂತಂದರು. ಹಾಗೆ ಮ್ಯೂಸಿಕ್ ಕೂಡ ಇಲ್ಲಿ ಹಾಕಿರ್ತಾರೆ. ಮಾಲ್ಗಳಲ್ಲಿ ಆಲ್ಮೋಸ್ಟ್ ಎಲ್ಲ ಸೈಲೆಂಟ್ ಆಗಿರೋವಂಥದ್ದು, ಒಂಥರ ಮೆಲೋಡಿ ಆಗಿರೋಂಥ ಇದನ್ನು ಹಾಕ್ಕೊಂಡಿರ್ತಾರಲ್ವ, ಅದನ್ನು ನಾವೆಲ್ಲ ಬಳಸಿದ್ರೆ ವಿಡಿಯೋ ನಾವೇನಾದ್ರು ಮಾಡೋವಾಗ ಅದು ಕೂಡ ಇದಾದರೆ ಆ್ಯಡ್ ಆದರೆ ನಮಗೆ ಕಾಪಿ ರೈಟ್ ಬರುತ್ತೆ. ಬಡ್ಡಿ ಮಕ್ಕಳು ಅದನ್ನು ಸೇರಿಸಿ ನಮಗೆ ಕಾಪಿ ರೈಟ್ ಕ್ಲೇಮ್ ಅಂತ ಹಾಕ್ಬಿಡ್ತಾರೆ. ಅದಕ್ಕೋಸ್ಕರ ವಾಯ್ಸ್ನ ಮ್ಯೂಟ್ ಮಾಡಿಕೊಂಡು ನಾವು ಇಲ್ಲಿ ವಿಡಿಯೋನ ಮಾಡಬೇಕಾಗತ್ತೆ. ಕೆಲವೊಂದು ಕಡೆ ಮಾತ್ರ ವಾಯ್ಸ್ನ ಮ್ಯೂಟ್ ಮಾಡಿಕೊಂಡು ನಾನು ಕೆಲವೊಂದು ಕಡೆ ಇದನ್ನು ಕೊಟ್ಟಿದ್ದೀನಿ. ಇಲ್ಲಿ ಏನು ನೋಡ್ತಾ ಇದ್ದೀರಾ, ಕ್ಯಾಟ್ ವಾಕ್ನ ಮಾಡ್ತಾಯಿದ್ರು ಮಕ್ಕಳೆಲ್ಲ. ಯಾವ್ಯಾವ ಕಾಲೇಜವರು ಇರ್ಬೋದೇನೋ ಗೊತ್ತಿಲ್ಲ, ಮುಂದೆ ನೋಡೋಣ ಬನ್ನಿ ಒಳಗಡೆ. ಅಲ್ಲಿ ಮಾಡ್ತಾ ಇದ್ದಿದ್ದು ಫ್ಯಾಷನ್ ಶೋ ಅಂತೆ. ಯಾರೋ ಪಾಪ ಹಳ್ಳಿಯವ್ರನ್ನೆಲ್ಲ ಕರ್ಕೊಂಡ್ಬಂದ್ಬಿಟ್ಟು ಫ್ಯಾಷನ್ ಶೋ ಮಾಡಿಸ್ತಾ ಇದ್ರು ಪಾಪ. ಮೇಲ್ಗಡೆ ಸಿನಿಮಾ ಹಾಲ್, ಸ್ಟುಡಿಯೋ, ಸೇಮ್ ಅಲ್ವಾಮು. ನೀನು ಬಂದಿರಲಿಲ್ಲ, ಯಾರು ಬಂದಿರಲಿಲ್ಲ? ಮೆಟ್ರೋ ಶೋರೂಮ್, ಆಲ್ಮೋಸ್ಟ್ ಎಲ್ಲ ಅದೇ ಥರನೇ. ಏನು ನೋಡೋಣ, ಆಮೇಲೆ ಶಾಪಿಂಗ್ ಮಾಡ್ತೀನಿ. ಎಷ್ಟಾಯಿತು ಅಂತ ಲಾಸ್ಟಲ್ಲಿ ಹೇಳ್ತೀನಿ ನಿಮ್ಗೆ ಎಷ್ಟಾಯಿತು ಅಂತ. ಏನು ಕಾಣಿಸ್ತಾ ಇತ್ತು ಎಲ್ಲ ಬರೀ ಫುಡ್ ಕೋರ್ಟ್. ಒಂದು ರೋಡ್ ಪೂರ್ತಿ ಎಲ್ಲಿಂದ ಎಲ್ಗನ ಕಣ್ಣಾಡಿಸ್ರಿ ಬರೀ ಅದೇ ತಿನ್ನೋದೆ, ಯಾವ ಥರ ಬೇಕಾದ್ರೂ ತಿನ್ಬೋದು. ಮತ್ತು ಕೈಲಾಶ್ ಸುಮಾರಷ್ಟು ಐತೆ ಅಂಗಡಿಗಳು. ಪಂಟೂರ ಬರೀ ತಿನ್ನೋದು. ನಾನ್ ವೆಜ್ ತಿನ್ನೋರು ನಾನ್ ವೆಜ್ಜು, ವೆಜ್ ತಿನ್ನೋರು ವೆಜ್ಜು. ಈಗ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ. ಮಿನಿ ವಂಡರ್ಲ ಆಡೋದು. ಬಾರೋ ನಮ್ಮಪ್ಪ ತಂದೆ, ಹೀರೋ ಹೀರೋ ಹೀರೋ. ಏನೋ ಕಾರ್ಡ್ ಕೊಡ್ತಾರಂತೆ, ಎಂಟ್ರಿ ಕಾರ್ಡ್ ಒಳಗಡೆಗೆ. ಲೈನಲ್ಲಿ ನಿಂತವ್ರೆ, ನಾವು ನಿಂತ್ಕೊಂಡ ನನಗೆ ಬರೋ ಪಪ್ಪ. ಪಪ್ಪ ಖುಷಿನೇನು? ಅಮ್ಮಗೆ ಇವತ್ತು ಆಟ ಬಿಡೋದು, ಗರ 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 ಅಂತ ತಿರುಗ್ಬಿಟ್ಟು ಯಾವ್ದಾವ್ದು ಆಡ್ತಾರ ಅದನ್ನೆಲ್ಲ ಆಡಿಸ್ಬಿಡೋಣ ಅನ್ಕೊಂಬಂದಿದ್ದೀನಿ. ಇನ್ನು ಮಿಕ್ಕಿರೋರು ಹೌದಾ? ಹಂಗಾರೆ ಪಾಪಂಗೆ ಒಂದು ಇಸ್ಕೋಬಾ. ಒಳಗಡೆ ಬಂದೆ ಹೋಗ್ಬೇಕಾ?
ಬೇಸಿಗೆಗಳು ಮತ್ತೆ ಸ್ಟಾರ್ಟ್ ಆಯಿತು. ಐಸ್ ಕ್ರೀಮ್ ಏನಕ್ಕ ಹೊಟ್ಟೆ ಹಸಿವಾಗ್ತಾಯಿತ್ತು. ನೋಡೋಣ ಏನು ತಿನ್ನಬೇಕು ಅಂತ. ಇನ್ನು ಏನು ತಗೊತೀನಿ ಅಂತ ತೋರಿಸ್ತೀನಿ, ಎಷ್ಟು ರೇಟ್ ಇರುತ್ತೆ ಅಂತ. ಯಾಕಂದರೆ ನಿಮ್ಗೆ ಗೊತ್ತಿರಬೇಕಲ್ವಾ, ಅಲ್ಲಿ 1180 ರೂಪಾಯಿ ಕೊಟ್ಟು ಕಾರ್ಡ್ ತೊಗೊಂಡಿದ್ದೀವಿ. ಒಂದು ಕಾರ್ಡ್ ಬಂದು 1180 ರೂಪಾಯಿ, ಅದರಲ್ಲಿ 180 ರೂಪಾಯಿ GST ಇದೆ. ಒಂದೊಂದು ಆಟನೂ ಒಂದೊಂದು ಥರ ಇರುತ್ತೆ. ಒಂದು 250, ಒಂದು 350 ಈ ಥರ. ಆಮೇಲೆ ಮತ್ತೆ ಅದನ್ನು ರೀಚಾರ್ಜ್ ಮಾಡಿಸ್ಕೊಳ್ಳೋದು. ನೋಡೋಣ, ಅಷ್ಟೆಲ್ಲ ಖಾಲಿ ಮಾಡ್ಕೊಂಡು ಬಂದ್ವಿ. ಇವಾಗ ಊಟ ಏನು ಮಾಡೋದು ಅಂತ ಯೋಚನೆ ಮಾಡಿಬಿಟ್ಟು ತೋರಿಸ್ತೀನಿ ಏನು ಊಟ ಮಾಡ್ತೀನಿ. ಇರೋಪ್ಪ ಆರ್ಡ್ರ್ ಮಾಡೋಣ ಫಸ್ಟು. ನನ್ನ ಮಗಳು ಮಟನ್ ಪಲಾವ್ ಅಂತೆ, ಇಷ್ಟಕ್ಕೆ 280 ರೂಪಾಯಿ. ಏನೋ ಕೊಟ್ಟವ್ರೆ, ರಾಜ್ಮಾ ಗ್ರೇವಿ 350 ರೂಪಾಯಿಗಾ? ತುಂಬ ಚೆನ್ನಾಗೈತೆನೋ. ಫೈನಲಿ ಲುಲು ಮಾಲ್ಗೆ ಬಾಯಿ ಹೇಳ್ತಾ ಇಲ್ಲಿಗೆ. ಏನು ತೊಗೊಂಡಿದ್ದೀನಿ, ಏನೂ ತೊಗೊಂಡಿಲ್ಲ. ಒಂದೇ ಒಂದು ಮಗುಗೊಂದು ಜಾಕೆಟ್ ತೊಗೊಂಡಿರೋ ಅಂಥದ್ದು ಅಷ್ಟೇ. ಬಟ್ ಏನು ಅಷ್ಟು ಜಾಸ್ತಿ ರೇಟು ಅಂತ ಅನ್ನಿಸ್ತು. ಹುಡುಕಿ ಸಾಕಾಯಿತು ನನಗೂ. ನೋಡಿದ್ರಲ್ಲ, ಒಂದ್ಸತಿ ವಿಸಿಟ್ ಮಾಡಿದ್ರ ಎಷ್ಟಾಗುತ್ತೋ ಅಷ್ಟು ಇನ್ನು ಮುಂದೆ ಬೇರೆ ಯಾವುದಾದ್ರು ಯೂಸ್ಫುಲ್ ವೀಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್. ಬಾಯ್. ಬಾಯ್ ಮಾಡೋ.